ಕ್ಷೇತ್ರದಲ್ಲಿ ಮೂರನೇ ವರ್ಷ ಶ್ರೀರಾಮ ಶೋಭಾಯಾತ್ರೆ ಶ್ರೀರಾಮೋತ್ಸವ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಶ್ರೀರಾಮೋತ್ಸವ ಸಮಿತಿ ಕಡೆಯಿಂದ ಏನು ಆಯೋಜಿಸಿತ್ತು. ಇವತ್ತು ಏನು ವಿಜೃಂಭಣೆಯಿಂದ ಸಾಕಷ್ಟು ಹಿಂದೂಗಳು, ಹೆಣ್ಮಕ್ಳು, ರೈತ ಸಂಘದ ಎಲ್ಲ ಸಂಘಟನೆಯಲ್ಲಿರ್ತಕ್ಕಂಥವರು, ಒಕ್ಕಲಿಗ ಸಂಘದಲ್ಲಿರ್ತಕ್ಕಂಥವರು, ಈ ವರ್ತಕರು ಸಂಘಟನೆಯಲ್ಲಿರ್ತಕ್ಕಂಥವರು, ಬೀದಿ ಬದಿ ವ್ಯಾಪಾರ ಅಂತಕ್ಕಂಥವ್ರು, ಮಹಿಳಾ ಸಂಘಟನೆಯಲ್ಲಿರ್ತಕ್ಕಂಥವ್ರು, ಅದೇ ರೀತಿ ನಮ್ಮ BJP ಪಕ್ಷದಿಂದ ನಾವು ಬೆಂಬಲ ಕೂಡ ಕೊಟ್ಟಿದ್ವಿ. ಸಾವಿರಾರು ಜನ ಬಂದು ಇವತ್ತು ಶ್ರೀರಾಮನ ಕೃಪೆಗೆ ಪಾತ್ರರಾಗಿದ್ದಾರೆ. ವರ್ಣ ಕೂಡ ಬಂದು ಆಶೀರ್ವಾದ ಮಾಡಿದ್ದಾನೆ. ಈ ಒಂದು ಶೋಭಾಯಾತ್ರೆ ಸಂಕೇತ ಏನಂದರೆ, ಇವತ್ತು ಬಹುಸಂಖ್ಯಾತ ಹಿಂದೂ ರಾಷ್ಟ್ರ, ಈ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲಿದ್ದೀವಿ ಅಂತ ಹುಡ್ಕೋದು ಇವತ್ತು ಆಗೋಗ್ಬಿಟ್ಟಿದೆ. ಯಾಕಂದರೆ ನಾವು ಮುಸಲ್ಮಾನರಿಗೆ ವಿರುದ್ಧ ಅಲ್ಲ, ನಾನು ವೈಯಕ್ತಿಕವಾಗಿ ಕೂಡ ಮುಸಲ್ಮಾನರ ಜೊತೆ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೆ. ಆದರೆ ಇವತ್ತು ಏನು ನಮ್ಮ ಭಾರತದಲ್ಲಿ ಕೆಲವು ಕಿಡಿಗೇಡಿಗಳು, ಅವರು ಅನ್ಎಜುಕೇಟೆಡ್ ಗೊತ್ತಿಲ್ಲ, ಮತಾಂಧರು ಅವರು ಮಾಡ್ತಕ್ಕಂಥ ಕೃತ್ಯಗಳಿಂದ ಇವತ್ತು ಏನು ನಮ್ಮಲ್ಲಿ ಭಾರತದಲ್ಲಿ ಇವತ್ತು ಮೋದಿಜಿಯವರ 12 ವರ್ಷ, ಹೆಚ್ಚು ಕಡಿಮೆ 11 ವರ್ಷ ಆಡಳಿತದಲ್ಲಿ ಯಾವತ್ತೂ ಆಗಿರಲಿಲ್ಲ. ಇವತ್ತು ಬೆಳಗಾವಲ್ಲಿ ಏನಾಯಿತು, ಅಲ್ಲಿ ಪಾಕಿಸ್ತಾನ ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗಿರ್ತಕ್ಕಂಥ ಉಗ್ರಗಾಮಿಗಳು ಭಾರತದಲ್ಲಿ ಬಂದು, ಕಾಶ್ಮೀರದಲ್ಲಿ ಬಂದು ನೆಲೆಸಿ ಇಲ್ಲಿರ್ತಕ್ಕಂಥವ್ರ ಸಹಾಯ ಪಡ್ಕೊಂಡು ಹಿಂದೂನ ಮುಸ್ಲಿಮ ಅಂತ ನೋಡಿ ಹೆಣ್ಮಕ್ಳು ಅವರ ಗಂಡಂದ್ರ ಮುಂದೆ ಏನು, ಮಕ್ಕಳ ಮುಂದೆ ಏನು ರಕ್ತ ಚಿಲ್ಲಿದೆ, ತಲೆಗೆ ಹೊಡೆದಿದ್ದಾರೆ, ಎದೆಗೆ ಹೊಡೆದಿದ್ದಾರೆ, ಒಂದೊಂದು ಬುಲೆಟ್ ಹೊಡೆದಿಲ್ಲ, 100 ಬುಲೆಟ್ ಹೊಡೆದು ಏನು ಈ ದೈತ್ಯ ಮನಸ್ಸಿರ್ತಕ್ಕಂಥ ಜನರು ಏನಿದ್ದಾರೆ, ಆ ಜನರಿಗೆ ಏನು ಬೆಂಬಲ ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿ, ಅವರು ಉಗ್ರರೇ. ಮೀರ್ ಜಾಫರ್ ಇವತ್ತು ನಾನು ತಮ್ಮ ಮುಖಾಂತರ ನಮ್ಮ ಇಲ್ಲಿರ್ತಕ್ಕಂಥ ಶಿಡ್ಲಘಟ್ಟಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು ಸರಿ ನಾವು ಇಲ್ಲಿ ಕೇಳಿದ್ವಿ, ನೋಡ್ತಾ ಇದ್ದೀವಿ, ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಭಾರತ ಕ್ರಿಕೆಟ್ ನಡೆದಾಗ ಭಾರತ ಗೆದ್ದರೆ ಪಟಾಕಿ ಹೊಡೆಯೋದು ನೋಡಿದ್ವಿ. ಆದರೆ ಪಾಕಿಸ್ತಾನ ಗೆದ್ದಾಗ ಪಟಾಕಿ ಹೊಡ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ನಾನು ಹೇಳೋದಿಷ್ಟೇ, ಈ ಬಾರಿ ಯಾರಾದರೂ ಆ ಥರ ಕೃತ್ಯಗೆ ಏನಾದರೂ ಮಾಡಿದ್ರು, ಯಾರೇ ಆಗಲಿ ಅದನ್ನು ವಿಡಿಯೋ ಮಾಡ್ಕೊಳ್ಳಿ, ಯಾರು ಮಾಡಿದಾರೋ ಅದನ್ನು ದಾಖಲಾತಿ ಮಾಡ್ಕೊಳ್ಳಿ, ಅದನ್ನು ನಾವು ಕಾನೂನು ಆತ್ಮಕವಾಗಿ ನಾವೇನು ಮಾಡೋಣ, ಹೋರಾಟ ಮಾಡೋಣ. ಅವ್ರನ್ನ ಉಗ್ರರು ಅಂತ ತೀರ್ಮಾನ ಮಾಡೋವರೆಗೂ ಬಿಡೋಂಗಿಲ್ಲ. ಅವ್ರನ್ನೂ ದೇಶದಿಂದ ಆಚೆ ಹಾಕಬೇಕು. ಈ ದೇಶದಲ್ಲಿರ್ತಕ್ಕಂಥ ಗಾಳಿ, ಊಟ, ಇಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಪಡ್ಕೊಂಡು ಪಾಕಿಸ್ತಾನ ಜೆಂಡ ಇಟ್ಕೊಳ್ಳೋದು, ಪಾಕಿಸ್ತಾನದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಯಲ್ಲಿ ರೆಡಿಯಾಗಿ ಬಂದಿರತಕ್ಕಂಥ ಉಗ್ರರಿಗೆ ಇಲ್ಲಿ ಅವ್ರಿಗೆ ಕುಮ್ಮಕ್ಕು ಕೊಡೋದು, ಆ ಕುಮ್ಮಕ್ಕಲ್ಲಿ ವಾಪಸ್ ಇಲ್ಲಿರ್ತಕ್ಕಂಥ ಹಿಂದೂ ಅಂತ ಹೊಡೆಯತಕ್ಕಂಥ ಮಾಡ್ತಕ್ಕಂಥ ತಿರುಗಿ ಏನಾದರೂ ನಡೆದ್ರೆ ವಾಪಸ್ಸು ಹಿಂದೂಸ್ತಾನ ನಿಲ್ಲಲ್ಲ. ಇವತ್ತು ಮೋದಿಜಿಯವರು ಕೊಡುಗೆ ಕೊಟ್ಟಿದ್ದಾರೆ, ಹೆಣ್ಮಕ್ಳಿಗೆ ಸಿಂಧೂರ ಅಳಿಸಿರ್ತಕ್ಕಂಥವ್ರನ್ನ ಸಿಂಧೂರ್ ಅಂತ ಏನು ಇವತ್ತು ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಉಗ್ರರನ್ನ ಸೆದೆ ಬಡಿದು ಒಂದು ಹೊಡೆದಿದ್ದಾರೆ. ಈ ಪೂರ್ತಿ ನಾಶ ಆಗಿಲ್ಲ. ನಡುವೆ ಈಗ ಯುದ್ಧ ಶುರುವಾದ ಮೇಲೆ ವಾಪಸ್ಸು ಈಗ ಯುದ್ಧ ಬೇಡ ಅಂತ ನಿಲ್ಲಿಸಿರ್ತಕ್ಕಂಥದ್ದು ಆ್ಯಕ್ಚುಲಿ ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪಾಕಿಸ್ತಾನದಲ್ಲಿರ್ತಕ್ಕಂಥ ಎಲ್ಲ ಉಗ್ರ ಫ್ಯಾಕ್ಟ್ರಿಗಳನ್ನ ಧ್ವಂಸ ಮಾಡಿ, ಪಾಕಿಸ್ತಾನ ಭಾರತಕ್ಕೆ ಒಂದಕ್ಕೆ ಅಲ್ಲ, ಅಮೇರಿಕದಲ್ಲಿ ಟ್ರೇಡ್ ಸೆಂಟರ್ನ ಹೊಡೆದಿದ್ರು ಈ ಉಗ್ರರು.
ಉಗ್ರರು ಯಾರಿಗಿದ್ರೂ ಉಗ್ರರೇ. ಅದನ್ನು ಸರ್ವನಾಶ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಮೋದಿಜಿಯವರು. ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಮುಸಲ್ಮಾನ್ ಬಾಂಧವರು ಕೆಲವರು ಗೊತ್ತಿದ್ದು ಮಾಡ್ತಾರೋ ಗೊತ್ತಿದ್ದು ಮಾಡೋದಿಲ್ಲ ಗೊತ್ತಿಲ್ಲ, ಅವ್ರಿಗೆ ಯಾರಿಗಾದ್ರೂ ಪ್ರಚೋದನೆ ಮಾಡ್ತಕ್ಕಂಥ, ಅವ್ರಿಗೆ ಯಾರಿಗಾದ್ರೂ ಬೆಂಬಲ ಕೊಡ್ತಕ್ಕಂಥವ್ರನ್ನ ಕಾನೂನಾತ್ಮಕವಾಗಿ ನಾವು ನೋಡಬೇಕು. ಇನ್ನೊಂದು ಸರಿ ಆಗ್ದಂಗೆ ತಡಿಬೇಕು. ಇಲ್ಲಿರ್ತಕ್ಕಂಥ ಭಾರತ ಎಲ್ಲರೂ ಇರಬೇಕು, ಮುಸಲ್ಮಾನರು ಇರಬೇಕು, ಹಿಂದೂಗಳು ಇರಬೇಕು. ಭಾರತ ಬೆಳೀತಾ ಇದೆ ಪ್ರಪಂಚದಲ್ಲಿ. ಇವತ್ತು 4ನೇ ಸ್ಥಾನ 5ನೇ ಸ್ಥಾನ ಮೋದಿಜಿಯವರು ತಂದಿದ್ದಾರೆ. ಸಾಕಷ್ಟು ಈಗ ನಮ್ಮ ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ದೀವಿ. ಅಮೇರಿಕ ನಮ್ಮನ್ನು ಎತ್ತು ನೋಡ್ತಾ ಇದೆ, ಚೈನಾ ಎತ್ತು ನೋಡ್ತಾ ಇದೆ. ನಾವು ಈ ಒಂದು ನಡೀತಕ್ಕಂಥ ಫಲವತ್ತಾದ ನಮ್ಮ ಭಾರತನ ಉಳಿಸ್ಬೇಕು ಅಂತ ಹೇಳಿದ್ರೆ ಒಗ್ಗಟ್ಟಾಗಿ ಮುಸಲ್ಮಾನರು ಕೂಡ ಒಗ್ಗಟ್ಟಾಗಬೇಕು. ಇಲ್ಲಿ ಯಾರು ಅವರಿಗೆ ಪ್ರಚೋದನೆ ಕೊಡ್ತಾರೆ ಅಂಥವ್ರನ್ನ ಮಟ್ಟ ಹಾಕಬೇಕು, ಬುದ್ಧಿ ಕಲಿಸ್ಬೇಕು, ಹೊರಗೆ ಹಾಕಬೇಕು. ಅವ್ರನ್ನೂ ಕೂಡ ಉಗ್ರರು ಅಂತ ತೀರ್ಮಾನ ಮಾಡಬೇಕು, ಅವ್ರನ್ನ ಗಡೀಪಾರು ಮಾಡಬೇಕು. ಈ ಕೆಲಸ ಮಾಡ್ತಕ್ಕಂಥ ಕಾರ್ಯ ಆಗಬೇಕು. ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ಎಲ್ಲರೂ ಒಂದಾಗಿ ಈ ಒಂದು ರಾಮೋತ್ಸವ, ನಮ್ಮ ಶ್ರೀರಾಮ ಹೇಳಿರ್ತಕ್ಕಂಥದ್ದು ಏನು ರಾಮರಾಜ್ಯ ಆಗಬೇಕು ಅಂತ ಎಲ್ಲರೂ ನಾವು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಜನ ಸುಖವಾಗಿ ಬದುಕಬೇಕು ಅಂತಕ್ಕಂಥದ್ದು. ಮನುಷ್ಯ ಹುಟ್ಟಿದ ಮೇಲೆ ಬಾಲ್ಯ ಆಯಿತು, ಯೌವನ ಆಯಿತು, ಸಂಸಾರ ಆಯಿತು, ಮುದುಕ ಹೋದ. ಆದರೆ ದೇಶ ಇದಕ್ಕೆಲ್ಲ ಉಳಿಬೇಕು ಅಂತ ಹೇಳಿದ್ರೆ ಫಲವತ್ತತೆ ಇರ್ತಕ್ಕಂಥ ಕಾಪಾಡಬೇಕು, ನೇಚರನ್ನು ಕಾಪಾಡಬೇಕು, ದೇಶನ ಕಾಪಾಡಬೇಕು. ಈ ನಿಟ್ಟಿನಲ್ಲೆಲ್ಲ ಶಿಡ್ಲಘಟ್ಟದಲ್ಲಿ ಕೂಡ ಮುಂದಿನ ದಿನಗಳ ಇನ್ನೂ ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕೆ ನಾವು ಇರ್ತಕ್ಕಂಥ ಎಲ್ಲ ಜನ ಬೆಂಬಲ ತೊಗೊಂಡು ಶ್ರೀರಾಮೋತ್ಸವ ದೊಡ್ಡ ಮಟ್ಟಕ್ಕೆ ಮುಂದಿನ ವರ್ಷ ಕೂಡ ಮಾಡೋಣ ಅಂದ್ಕೊಂಡಿದ್ದೀವಿ. ಇದರಿಂದ ಹೇಗೆಲ್ಲ ಬಂದಿದ್ದಾರೆ ಶ್ರೀರಾಮೋತ್ಸವ ಏನು ಮಾಡಿದ್ದೀವಿ, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಮಳೆ ಬೆಳೆ ಚೆನ್ನಾಗಿ ಕೊಡಲಿ, ಎಲ್ಲ ಸುಭಿಕ್ಷವಾಗಿ ಇರಲಿ ಅಂತೇಳಿ ಈ ಮುಖಾಂತರ ನಾನು ಬೇಡ್ಕೊಳ್ತೀನಿ. ನಮಸ್ಕಾರ.